ಸರ್ ನಿಮ್ಮ ಅಭಿಪ್ರಾಯ ಸರ್? ನನಗೆ ಸುಮಾರು 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಈ ಬಿಜೆಪಿ RSS ಅದ್ರ ಒಳಗಡೆ ಏನಿದೆ, ನಾನು ನಮ್ಮ ಪಕ್ಷದ ಹಿರಿಯ ಮುಖಂಡರನ್ನು ಕೇಳಿದೆ. ನಾನು ಹೊರಗಡೆಯಿಂದ RSS ಅಂತ ಗೊತ್ತಿಲ್ಲ, ಬಿಜೆಪಿ ಗೊತ್ತಿಲ್ಲ. ನಾನು RSS ಒಳಗಡೆ ಹೋಗಿ ಅನುಭವ ತಿಳಿಬೇಕು, ನೀವು ನನಗೆ ಅನುಮತಿ ಕೊಡಿದ್ದೆ. ನನಗೆ ಯಾರು ಕೊಡ್ಲಿಲ್ಲ. ನಾನು RSS ಸಂಚಾಲಕರನ್ನು ಕೇಳಿದೆ, ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇಜಾರಾಗಿದೆ, ನಿಮ್ಮ ಪಕ್ಷಕ್ಕೆ ನಿಮ್ಮ RSS ಸಂಘಟನೆಗೆ ನಾನು ಸೇರಿಸ್ಕೊತೀನ ಅಂತ ಬಹಳಷ್ಟು ಅನುಮಾನ ಪಟ್ಟು ಕೆಲವರು ಸಲಹೆ ಮೇರೆಗೆ ನನ್ನಲ್ಲಿ ಸೇರಿಸಿದ್ರು. ಅಲ್ಲಿ ಪ್ರತಿ ವಾರ ಸಂಘದ ಚಟುವಟಿಕೆಗಳು ನಡೀತವೆ, ಬಹಳ ಶಿಸ್ತು ಅವರಲ್ಲಿ ಇದೆ. ಆ ಸಂಘದ ಚಟುವಟಿಕೆಗಳಲ್ಲಿ ಸತತ 6 ತಿಂಗಳು ನಾನು ಓದೋದು. ಅಲ್ಲಿ ಏನ್ ನಡೀತದೆ ನನ್ನನ್ನು ಬಹಳಷ್ಟು ಗುಮಾನಿಯಿಂದಾನೇ ನೋಡ್ತಾ ಇದ್ದಾರೆ. ಅದರಲ್ಲೂ ದಲಿತರು ಹರಿಜನರು ಅಂದ್ರೆ ಬಹಳಷ್ಟು ಗುಮಾನಿ ಅವರಿಗೆ. ಆ ಗುಮಾನಿ ಇದ್ರು ನಾನು ಬಹಳ ತಿಳಿಯಬೇಕು ಅಂತ ಹೋದಾಗ ಅಲ್ಲಿ ನಡೀತಾ ಇರುವಂತದ್ದು, ಎಲ್ಲಿ ಸ್ಲಮ್ ಇದೆ, ಎಲ್ಲಿ ದಲಿತರಿದ್ದಾರೆ, ಎಲ್ಲಿ ಅವಕಾಶ ವಂಚಿತರಿದ್ದಾರೆ, ಎಲ್ಲಿ ಕಾಂಗ್ರೆಸ್ ನಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತವ್ರನ್ನೇ ಟಾರ್ಗೆಟ್ ಮಾಡಿ ಅವರಲ್ಲಿ ಭಾವನೆಗಳನ್ನ ಕೆರಸುವಂಥದ್ದು. ಅವರಲ್ಲಿ ಹಿಂದೂ ನಾವೆಲ್ಲ ಒಂದು, ಅವರು ಬರೀ 4 ಆಣಿ ಕುಂಕುಮ 400 ಜನಕ್ಕೆ ಹಚ್ಚಿರ್ತಕ್ಕಂಥದ್ದು, ಬರೀ 4 ಆಣಿ 400 ಜನಕ್ಕೆ ಹಚ್ಚಿ ಅವರು ಭಾವನೆಗಳು ತುಂಬುವಂಥದ್ದು, ಕೆರಳಿಸುವಂಥದ್ದು. ಕಾಂಗ್ರೆಸ್ ನಿನ್ಗೇನ್ ಮಾಡ್ತು? ನಾವಿರೋದ್ ಮನೆ ಕಾಂಗ್ರೆಸ್, ನಾನು ಹೋಗಿ ವಿದ್ಯಾಭ್ಯಾಸ ಮಾಡಿರೋದು ಕಾಂಗ್ರೆಸ್, ನನ್ನ ರಕ್ತ ಕಾಂಗ್ರೆಸ್. ಆದ್ರೂ ನನ್ನಲ್ಲಿ ಕಾಂಗ್ರೆಸ್ ನಿನ್ಗೇನ್ ಮಾಡ್ತು? ಕಾಂಗ್ರೆಸ್ ನಿಂದ ನೀನೇನು ಆಗಿಲ್ಲ, ಖರ್ಗೆ ಹಂಗಾದ್ರು, ಮುನಿಯಪ್ಪನವ್ರಂಗಾದ್ರು ನೀನೇನಾಗಿದೀಯಾ ಅಂತ ಭಾವನೆನ ಕೆರಳಿಸಿ ನಾನು RSS ಅಂದ್ರೆ ಅದು ಜಾತಿಗಳನ್ನ ಹೊಡಿತಕ್ಕಂಥ ಒಂದು ಕಾರ್ಖಾನೆ. ಆ ಕಾರ್ಖಾನೆಗೆ ನಮ್ಮನ್ನ ವಸ್ತುಗಳನ್ನ ಮಾಡ್ಕೊಳ್ಬೋದು. ಅವ್ರು ದ್ವೇಷ ಮಾಡಿ ನಮ್ಮನ್ನ ಮನಸ್ಸನ್ನ ಕೆರಳಿಸಿ ನಾವು 4 ಜನ ಸಂಘಟನೆ ಮಾಡಬೇಕು. ಅವ್ರದ್ದೇನು 1 ರೂಪಾಯಿ ದುಡ್ಡಿಲ್ಲ, ಅವ್ರದ್ದೇನು ಯಾವುದೇ ಒಂದು ಅಜೆಂಡಾ ಇಲ್ಲ, ಭಾವನೆಗಳು ಕೆರಳಿಸಿ ನಮ್ಮನ್ನ